ಸೂಪರ್ ಹಿಟ್ ಅಂದ ಟೈಟಲ್ ಇಟ್ಕೊಂಡ್ಬಿಟ್ಟಿದ್ದಾರೆ, ಸಿನಿಮಾ ಸೂಪರ್ ಹಿಟ್ ಆಗತ್ತೆ ಪಕ್ಕ ಅಂತ ಹೇಳ್ಬಿಟ್ಟು. ಇಷ್ಟು ದಿವಸ ಇಷ್ಟು ಸಿನಿಮಾದಲ್ಲಿ ಎಷ್ಟೊಂದು ದೊಡ್ಡ ಮಾಡಿರ್ತೀನಿ. ಸೊ ಇದು ಇನ್ನೂ ಬೇರೆ ತರ ಇರುತ್ತೆ. ನಮ್ಮ ಚಿಕ್ಕಪ್ಪನ ಹೆಸರು ಡೆವಿಲ್ ಡಿಸೋಜ. ನಾನೇನು ಪೆಕ್ರು ಕುಬಾಲು ಟ್ಯೂಬ್ಲೆಟ್ ಸಡನ್ ಮಗ ಅಂದ್ಕೊಂಡಿದ್ದೀರಾ? ನಾನು ಟ್ರೈಲರ್ ನೋಡ್ತಾ ಇದ್ದೆ, ಏನಪ್ಪಾ ಡ್ರ್ಯಾಗನ್ ಮಂಜು ಅವರು ವೆಯ್ಟ್ ಲಾಸ್ ಏನಾದ್ರು ಮಾಡ್ಕೊಂಡ್ಬಿಟ್ರಾ ಅಂತ ಹೇಳಿ ಒಂದು ತಲೆಯಲ್ಲಿ ಹೋಗ್ತಾ ಇತ್ತು ಸರ್. ಫಿಟ್ ಆಗಿ ಏನಾದ್ರು ಆಗ್ಬಿಟ್ಟಿದ್, ಸಿ ಜಿ ಮಾಡಿಸಿದೀರಾ ಹೆಂಗೆ ಸರ್? ತಾಯಿ ಆಗ್ಲಿ ಮಗಳೇ ಆಗ್ಲಿ ನ್ಯಾಯ ಅನ್ನೋದು ಎಲ್ರಿಗೂ ಒಂದೇ. ಏನೋ ಒಪ್ಕೊಂಡಿಲ್ಲ, ಅವ್ರೇನೋ ಚಾನ್ಸ್ ಕೊಟ್ರೆ ಸಿಕ್ಸ್ ಪ್ಯಾಕ್ ಮಾಡ್ಬಿಡ್ತೀನಿ ಇಮಿಡಿಯೇಟ್ ಆಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ಈಗ ಸೂಪರ್ ಹಿಟ್ ಸಿನಿಮಾಗಾಗಿ ಪ್ರಮೋಷನ್ಸ್ ಭರ್ಜರಿಯಾಗಿ ನಡೀತಾ ಇದೆ. ಇದರ ಪ್ರಮೋಷನ್ ನಲ್ಲಿ ಈಗ ಡ್ರ್ಯಾಗನ್ ಮಂಜು ಅವರು ಕೂಡ ಭಾಗಿಯಾಗಿದ್ದಾರೆ. ಸೊ ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಹೇಗೆ ನಡೀತಿದೆ ಪ್ರಮೋಷನ್? ಇಲ್ಲ ಫೋರ್ಸ್ ಮಾಡಿ ಕರ್ಕೊಂಡ್ ಬಂದಿದಾರ ಡೈರೆಕ್ಟರು, ಇಲ್ಲ ಅವರೇ ಇಷ್ಟಪಟ್ಟು ಇಲ್ಲ ನಾನು ಪ್ರಮೋಟ್ ಮಾಡ್ಕೊಡ್ತೀನಿ ಅಂತ ಬಂದಿದಾರ? ಪ್ರತಿಯೊಂದು ಮಾತನಾಡಿಸ್ತಾ ಹೋಗೋಣ. ಮೊದಲನೇದಾಗಿ ಸರ್, ಹೇಗಿದ್ದೀರಾ? ಫೈನ್ ಮೇಡಮ್, ಸೂಪರ್ ಇದ್ದೀನಿ. ಹೆಂಗಿದ್ದೀರಾ ನೀವು? ನಾವು ಸೂಪರ್ ಆಗಿದ್ದೀವಿ. ಈಗ ಪ್ರಮೋಷನ್ಸ್ ಭರ್ಜರಿಯಾಗಿ ಮಾಡ್ತಾ ಇದಾರೆ ಸೂಪರ್ ಹಿಟ್ ತಂಡ. ಇಷ್ಟ ದಿನ ಅಷ್ಟಾಗಿ ಎಲ್ಲಿ ಬರ್ತಾ ಇರ್ಲಿಲ್ಲ, ಇವಾಗ ಪ್ರಮೋಷನ್ಸ್ಗೆಲ್ಲ ಬರ್ತಿದ್ದೀರಲ್ಲ, ಫೋರ್ಸ್ ಏನಾದ್ರು ಮಾಡಿದಾರ ಸರ್? ನಮ್ಮನ್ನ ಫೋರ್ಸ್ ಮಾಡಿದ್ರೆ ಬರೋ ಥರ ಇದೀವ ಮೇಡಮ್ ನಾವು? ಇಲ್ಲ ಮೇಡಮ್, ನಾನು ಭಾಗಿ ಅಲ್ವಾ ಸಿನಿಮಾದಲ್ಲಿ, ಹಂಗಾಗಿ ಬಂದಿದ್ದೀನಿ. ಖಂಡಿತ ಎಲ್ಲ ಸಿನಿಮಾ, ಯಾವುದೇ ಸಿನಿಮಾ ಆ್ಯಕ್ಟ್ ಮಾಡಿದ್ರು ಕೂಡ ಪ್ರಮೋಷನ್ ಇದ್ದೇ ಇರ್ತೀವಿ ನಾವು ಕಂಪಲ್ಸರಿ. ಯಾಕಂದರೆ ಎಲ್ಲರೂ ಕೈ ಜೋಡಿಸಿ ನಿಂತರೆ ಮಾತ್ರ ಸಿನಿಮಾ ಗೆಲ್ಲಕ್ಕಾಗುತ್ತೆ. ಇವಾಗ ವಿಲನ್ ಒಂಥರ ಹೀರೋ ಒಂಥರ ಆ ಥರ ಇದ್ರೆ ಆಗಲ್ಲ, ಕೆಲಸ ಆಗಲ್ಲ ಇಲ್ಲಿ. ಸೊ ಎಲ್ಲರೂ ಭಾಗಿಯಾಗಿದ್ದೀರಿ. ನಮ್ಮನ್ನು ನಂಬಿ ಯಾರೋ ಒಬ್ರು ದುಡ್ಡು ಹಾಕಿದಾರೆ, ನಾವು ಅವ್ರಿಗೋಸ್ಕರ ನಿಂತ್ಕೊತಾ ಇದೀವಿ ಇವಾಗ. ಸರಿನಾ, ಈಗ ಸೂಪರ್ ಹಿಟ್ ಅಂದ ಟೈಟಲ್ ಇಟ್ಕೊಂಡ್ಬಿಟ್ಟಿದ್ದಾರೆ, ಸಿನಿಮಾ ಸೂಪರ್ ಹಿಟ್ ಆಗತ್ತೆ ಪಕ್ಕ ಅಂತ ಹೇಳ್ಬಿಟ್ಟು. ಈ ಸಿನಿಮಾದಲ್ಲಿ ನೀವು ಒಂದಷ್ಟು ಕಾಣಿಸ್ಕೊಂಡಿದ್ದೀರಾ. ಫುಲ್ ಸೀರಿಯಸ್ ವಿಲನ್ ಅಲ್ಲದೆ ಈ ಸಲ ಒಂದ್ ಸ್ವಲ್ಪ ಕಾಮಿಡಿ ಏನಾದ್ರು ಟ್ರೈ ಮಾಡಿದ್ದೀರಾ ಈ ಸಿನಿಮಾದಲ್ಲಿ? ಇವಾಗಲೇ ನೀವು ಕೇಳಿಬಿಟ್ರೆ ಸಿನಿಮಾ ಹೋಗಿ ನೋಡೋದು ಏನು ಹೇಳೋದು ನಾನು? ಎಲ್ಲ ಇರುತ್ತೆ ಮೇಡಮ್. ಕಾಮಿಡಿ ಇವಾಗ ಅವ್ರಿದ್ಮೇಲೆ ನಮ್ಮ ಕೆಲಸ ಎಲ್ಲ ಕಾಮಿಡಿಯಲ್ಲಿ. ಯಾಕಂದ್ರೆ ಇಬ್ರು ದೊಡ್ಡ ಕಾಮಿಡಿ ಏನು ಹೇಳೋದು, ಕಿಂಗ್ ಅವರಲ್ಲ, ಕಾಮಿಡಿ ಕಿಂಗ್. ಮತ್ತೆ ಗೌರವ್ ಶೆಟ್ಟಿ ಮತ್ತೆ ಗಿಲ್ಲಿ ನಟ ಅವರು. ಸೊ ಅವ್ರಿರುವಾಗ ನಮ್ಮಲ್ಲಿ ಜಾಗ ಇಲ್ಲ ಅನ್ಕೋತೀನಿ. ಒಂದು ವಿಭಿನ್ನವಾದ ಕ್ಯಾರೆಕ್ಟರ್ ಅಂತ ಅನ್ಕೋತಿದ್ದೀನಿ. ಇಷ್ಟು ದಿವಸ ಇಷ್ಟು ಸಿನಿಮಾದಲ್ಲಿ ಎಷ್ಟೊಂದು ದೊಡ್ಡ ಮಾಡಿರ್ತೀನಿ. ಸೊ ಇದು ಇನ್ನೂ ಬೇರೆ ತರ ಇರುತ್ತೆ. ಇದ್ರಲ್ಲಿ ಲಾಂಗ್ ಮಚ್ಚಿಡಿರೋದು ಬೇರೆ ತರ ಇಟ್ಟಿದ್ದೀನಿ. ಸೊ ಪ್ರೇಕ್ಷಕರಿಗೆ ತುಂಬಾ ಇಷ್ಟ ಆಗುತ್ತೆ. ಎಷ್ಟು ಜನ ಲೈಕ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಅದು ಡಿಫ್ರೆಂಟ್ ಆಗಿರುತ್ತೆ. ಆದ್ರೆ ಸರ್, ಇವಾಗ ನಾವು ನಿಮ್ಮ ಸಿನಿಮಾಗಳನ್ನ ನೋಡಿದ್ರೆ ಒಂದ್ ಸ್ವಲ್ಪ ಟೆರರ್, ರಾ ಲುಕ್, ಫುಲ್ ದೊಡ್ಡ ವಿಲನ್ ರೌಡಿ ತರ ಕಾಣಿಸ್ತೀರಾ. ಈ ಸಿನಿಮಾದಲ್ಲೂ ಹಂಗೆ ಕಾಣಿಸ್ತೀರಾ, ಇಲ್ಲ ಅಂತಲ್ಲ. ಆದ್ರೆ ಒಂದ್ ಸ್ವಲ್ಪ ಕಾಮಿಕಲ್ ಜಾನರ್ ಇದೆ, ಒಂದ್ ಸ್ವಲ್ಪ ಕಾಮಿಡಿ ಮಾಡುವಂತಹ ಪಾತ್ರ ಅಂತ ಹೇಳಿದಾಗ ನೀವು ಒಪ್ಕೊಳಕ್ ಯೋಚನೆ ಏನಾದ್ರು ಮಾಡಿದ್ರೆ ಹೇಗೆ? ಇಲ್ಲ ಮೇಡಮ್, ಇವಾಗ ನಾವು ಬೇರೆ ಅಷ್ಟೇ, ನಾವು ಆರ್ಟಿಸ್ಟ್ ಅಷ್ಟೇನೆ. ನಮ್ಮನ್ನ ಆ್ಯಕ್ಟ್ ಮಾಡಿಸೋದು ಡೈರೆಕ್ಟ್ ಇಲ್ಲ, ಸ್ಕ್ರಿಪ್ಟ್ ಏನು ಕೇಳುತ್ತೋ ಅದನ್ನು ಕೊಡಬೇಕು. ನಾವು ಸಂಬಳ ತಗೊಳೋದೇ ಅದಕ್ಕೋಸ್ಕರ. ಸ್ಕ್ರಿಪ್ಟ್ ಏನು ಕೇಳುತ್ತೋ ಕೊಡ್ಬೇಕನ್ನೋವಾಗ ಸ್ಕ್ರಿಪ್ಟ್ ನಮ್ಮನ್ನ ಚೂಸ್ ಮಾಡಿರುತ್ತೆ. ಸೊ ಕತೆ ಚೂಸ್ ಮಾಡುವಾಗ ಕತೆ ಏನು ಹೇಳುತ್ತೋ ಅದನ್ನ ಮಾಡಲೇಬೇಕು. ಅದು ಆ ಕಾರ್ಯ ನಿರ್ಭಾಯಿಸಿದ್ರೆ ಖಂಡಿತ ಸಿನಿಮಾ ಹಿಟ್ ಆಗುತ್ತೆ. ಮತ್ತೆ ಸ್ಪೆಸಿಫಿಕ್ಲಿ ಇದೇ ಮಾಡ್ತೀನಿ ಅದೇ ಮಾಡ್ತೀನಿ ಅದೆಲ್ಲ ಇಲ್ಲ. ಕತೆ ಹಿಂಗೆ ನನ್ನ ಡ್ರ್ಯಾಗನ್ ಮುಂಜಾನೆ ಹಿಂಗೆ ತೋರಿಸೋ ಚೆನ್ನಾಗಿರುತ್ತೆ ಅಂದರೆ ಅದನ್ನು ತೋರಿಸ್ಬೇಕು. ಯಾಕಂದರೆ ಒಂದೇ ಥರ ಆ್ಯಕ್ಟ್ ಮಾಡ್ತಾ ಇದ್ರೆ ಜನರಿಗೂ ಅಷ್ಟೇ ಬರೀ ರೋಡಿಸಮ್ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಇವಾಗ ಕಾಮಿಡಿ ಜಾನರಲ್ಲಿ ಇವಾಗ ಬ್ರಾಟ್ ಬಂತು. ಸೊ ಬಂದಾಗ ತುಂಬ ದೊಡ್ಡ ರೆಸ್ಪಾನ್ಸ್ ಏನಂದರೆ, ಏನಕ್ಕೆ ಇಷ್ಟು ಬೇಗ OTT ಬಿಟ್ರಿ ಅಂತ ಹೇಳ್ಬಿಟ್ಟು. ಸೊ ಪ್ರಮೋಷನ್ಗೆ ನಾವು ಎಷ್ಟೇ ಪುಷ್ ಮಾಡಿದ್ವಿ, ಅಪ್ ಟು ನಾವು ಶಿವಮೊಗ್ಗ ಗಂಟನೂ ಟ್ರಾಲ್ ಮಾಡಿದ್ವಿ. ಸೊ ಅದು ಪುಷ್ ಆಗಲಿಲ್ಲ, ಏನಕ್ಕೆ ಅಂತ ಗೊತ್ತಾಗಲಿಲ್ಲ. ಎಷ್ಟೋ ಟ್ರೈ ಮಾಡಿದ್ವಿ ನಾವು, ಡೈರೆಕ್ಟರ್ ಸರ್, ಹೀರೋ ಎಲ್ಲರೂ ನಾವು ನೋಡ್ಬಿಡ್ತೀವಿ. ಸೊ ಎಲ್ಲಿ ನಾವು ಮಿಸ್ ಮಾಡ್ತೀವಿ ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಕಡೆ ನಾವು ಇಂಟರ್ವ್ಯೂಸ್ ಕೊಡ್ತಾ ಇದ್ದೀವಿ, ನಾವು ಪ್ರಮೋಷನ್ಸ್ ತುಂಬ ಕಡೆ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ. ಸೊ ಆ ಥರ ಇದ್ದಾಗ ಸೊ ಇದನ್ನ ಇದೇ ಥರ ಮಾಡಬೇಕು ಆ ಥರ ಮಾಡ್ಬೇಕು ಅಂತ ಇರಲ್ಲ. ಸೊ ಆ ಥರ ಇದೆ ಮೇಡಮ್. ಕರೆಕ್ಟ್. ಇದರಿಂದ ನಿಮ್ಗೆ ದೊಡ್ಡ ಹೆಸರು, ಫೇಮು, ನೇಮು ತಂದ್ಕೊಟ್ಟಿದ್ದು ಅಂದ್ರೆ ದುನಿಯಾ ವಿಜಯ್ ಅವರ ಭೀಮಾ ಸಿನಿಮಾ. ಅದು ದೊಡ್ಡ ಮಟ್ಟದಲ್ಲೇ ನಿಮ್ಮ ಒಂದು ಸಿನಿಮಾ ಇಂಡಸ್ಟ್ರಿ ಕೆರಿಯರ್ಗೆ ಒಂದು ಫೌಂಡೇಶನ್ ಹಾಕೊಟ್ಟಂತಹ ಒಂದು ಪಾತ್ರ ಡ್ರ್ಯಾಗನ್ ಮಂಜು. ಸೊ ಹೇಳಿ ಸರ್, ಆ ಜರ್ನಿ ಶುರು ಆದಾಗ ಅಂದ್ರೆ ಇಂಡಸ್ಟ್ರಿಯಲ್ಲಿ ಯಾವಾಗ ತಾನೇ ಬಂದಂಥವ್ರು ಅಂದ್ರೆ ಒಂದಷ್ಟು ಸ್ಟ್ರಗ್ಲಿಂಗ್ ಅದು ಇದು ಎಲ್ಲ ಇರುತ್ತೆ. ಈಗ ಒಂದು ಫೌಂಡೇಶನ್ ಇದೆ, ಆ ಫೌಂಡೇಶನ್ ಮೇಲೆ ಹೋಗ್ತಾ ಇದ್ದೀರಾ, ಒಂದಷ್ಟು ಸಿನಿಮಾಗಳನ್ನ ಬ್ಯಾಕ್ ಟು ಬ್ಯಾಕ್ ಮಾಡ್ತಿದ್ದೀರಾ. ಅದ್ರ ಬಗ್ಗೆ ಹೇಳೋದಾದ್ರೆ ಫಸ್ಟ್ ಆಫ್ ಆಲ್ ದುನಿಯಾ ವಿಜಯ್ ಸರ್, ಇದನ್ನ ಥ್ಯಾಂಕ್ಸ್ ಮಾತ್ರ ಹೇಳಿ ಅದನ್ನ ಅಲ್ಲಿಗಲ್ಲಿ ಇದು ಮಾಡೋಕ್ಕಾಗಲ್ಲ. ಅದು ಥ್ಯಾಂಕ್ಸ್ ಬಿಟ್ಟರೆ ಬೇರೆ ವರ್ಡ್ಸ್ ಇಲ್ಲ. ಇದ್ದಿದ್ರೆ ಅದನ್ನು ಹೇಳ್ಬಿಡ್ತಾ ಇದೆ. ಸೊ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಗೊತ್ತಿಲ್ಲ ಮೇಡಮ್, ಯಾಕಂದರೆ ಇವಾಗ ಯಾರಿಗೆ ಲೈಫಲ್ಲಿ ಎಷ್ಟೊಂದು ಚೇಂಜ್ ಬರುತ್ತೆ. ಇವಾಗ ನಮ್ಮ ಲೈಫಲ್ಲಿ ನೋಡಿದ್ರೆ ನಾವು ಎಲ್ಲೆಲ್ಲೋ ಇರಬೇಕಾಗಿರುತ್ತೆ. ಆ ಒಂದು ತುಂಟಾಟ ವಯಸ್ಸಲ್ಲಿ ಏನೇನೋ ಏನೋ ಆಗಿರ್ತೀವಿ. ಅಂದರೆ ನಾನು ಒಂದು ಚೂರು ಒಂದು ತಾಳ್ಮೆ ಇರಬೇಕು ಅಂತ ಹೇಳ್ತಾರೆ ಮೇಡಮ್.
ತಾಳ್ಮೆ ಇದ್ದಷ್ಟು ಗೆಲ್ತಾರೆ ಅಂತೇಳಿ ಹೇಳ್ತಾರೆ. ನನಗೆ ಅದು ಲೈಫಲ್ಲಿ ಅನುಭವ ಆಗಿದೆ. ಇವಾಗ ನಾನು ನಿಂತ್ಕೊಳ್ತಾ ಇದ್ದೀನಿ, ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದೀನಿ ಅಂದರೆ ಆ ತಾಳ್ಮೆ ಇದ್ದಿಂದ. ಆ ತಾಳ್ಮೆ ಎಲ್ಲಿ ಗಂಟೆ ತೊಗೊಂಡೋಗೋದಂದರೆ ಸಕ್ಸಸ್ ಆಗೋ ತೊಗೊಂಡೋಗುತ್ತೆ. ಈ ತಾಳ್ಮೆ ಎಲ್ಲರಿಗೂ ಇದ್ದಷ್ಟು ಗೆಲ್ಬೋದು. ಹಾಗೆ ಇಷ್ಟು ದೂರ ಬಂದಿದ್ದಕ್ಕೆ ಕಾರಣ ಅದೇ ಅಂತ ಅನ್ಕೋತಾ ಇದ್ದೀನಿ. ಸಾರ್ ಬಂದು ಕೈ ಹಿಡ್ದಿಲ್ಲ ಅಂದರೆ ಅದು ಏನಾಗುತ್ತೋ ಗೊತ್ತಿಲ್ಲ. ಅವಾಗ ಆ ಸಿಚುವೇಶನ್ ಎಲ್ಲ ಕರ್ಕೊಂಡೋಗ್ಬಿಡ್ತಾ ಇತ್ತು. ದೇವರು ರೈಟ್ ಟೈಮ್ಗೆ ಕರೆಕ್ಟಾಗಿ ರೈಟ್ ಒಂದು ಪೊಸಿಷನ್ ಕೊಡ್ತಾರೆ ಅನ್ನೋದು ಒಂದು ಎಕ್ಸಾಂಪಲ್ ಮೇಡಮ್. ಹೌದು, ಮಾರ್ಕಲ್ಲಿ ಮಾಡಿದ್ದೀನಿ. ಅದೇ ತುಂಬ ದೊಡ್ಡ ದೊಡ್ಡ ಸ್ಟಾರ್ ಜೊತೆ ಇಮಿಡಿಯೇಟ್ ಸಿಗ್ತಾ ಇದೆ. ತುಂಬ ಖುಷಿ ಆಗ್ತದೆ. ಯಾಕಂದರೆ ದುನಿಯಾವಿ ಸರ್ ಅಷ್ಟು ನನ್ನ ಯಾವ ಥರ ರಾ ಲುಕ್ಕಲ್ಲಿ ತೋರಿಸ್ಬೇಕೋ ಅದು ತೋರಿಸಿದ್ದಾರೆ. ಸೊ ಭೀಮಾ ಸಿನಿಮಾ ಏನು ತೋರಿಸಿದ್ದಾರೆ, ಸೊ ಅದನ್ನು ಪ್ರತಿಬಿಂಬನೆ ಎಲ್ಲಾನು. ಸೊ ಹಾಗಾಗಿ ಒಂದು ಡೈರೆಕ್ಟ್ರು ಸಿಕ್ಕಿ ಒಂದು ಆಸೆ ಪಟ್ಟು ಒಂದು ಮಗುನ ಬೆಳೆಸ್ದಂಗೆ ಆಯಿತು ನಂದು ಇವಾಗ ಕತೆ. ಸೊ ಅವ್ರು ಹೆಂಗೆ ಅಂದ್ಕೊಂಡಿದ್ದಾರೆ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದ್ದೀನಿ. ಸೊ ತುಂಬ ಖುಷಿ ಆಗುತ್ತೆ. ಸಾರ್ಗೆ ಎಷ್ಟು ದೊಡ್ಡ ಅಭಿನಂದನೆ ಹೇಳಿದ್ರು ನನಗೆ ಅದು ಸಾಲಲ್ಲ. ಸೊ ತುಂಬ ಖುಷಿ ಇದೆ ಮೇಡಮ್ ಅದ್ರ. ಸರ್, ಒಂದೇ ದಿನ ನಿಮ್ಮ 2 ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಕೇಳ್ಪಟ್ಟೆ. ಒಂದು ಸೂಪರ್ ಹಿಟ್ಟು, ಒಂದು ದ ರೈಸ್ ಆಫ್ ಅಶೋಕ. ಸೊ ಅದ್ರಲ್ಲಿ ಏನ್ ಪಾತ್ರ ಹೇಗೆ? ಎರಡರಲ್ಲೂ ಬಂದ್ಬಿಟ್ಟು ಒಂದು ವಿಲನ್ ಪಾಠ ಕೊಟ್ಟಿದ್ದಾರೆ. ಸೊ ಅಗೇನ್ ಸೇಮ್ ಟೈಮ್ ಏನಂದರೆ ಈ ಸಿನಿಮಾ ನೋಡಿ ಬಂದರೆ ಪ್ರೇಕ್ಷಕರು 101% ಈ ಥರನೂ ಒಂದು ಆ್ಯಕ್ಟರ್ನ, ಒಂದು ರಫ್ ಅಂಡ್ ಟಫ್ ಆ್ಯಕ್ಟರ್ನ ಈ ಥರನೂ ತೋರಿಸ್ಬೋದಾ, ಈ ಥರ ಒಂದು ಜಾನರ್ಲು ತೋರಿಸ್ಬೋದಾ ಅಂತ ಹೇಳ್ಬಿಟ್ಟು ಸೂಪರ್ ಹಿಟ್ಟಲ್ಲಿ ಬರುತ್ತೆ. ರೈಸ್ ಆಫ್ ಅಶೋಕದಲ್ಲಿ ಜನ ಬಂದು ಕಿರ್ಚಾಡೋದಂತೂ ಗ್ಯಾರಂಟಿ ಕನ್ಫರ್ಮ್. ಸೊ ಅಷ್ಟು ನೆಕ್ಸ್ಟ್ ಲೆವೆಲ್ ಫೈಟಿಂಗ್ ಸೀನ್ಸ್ ಎಲ್ಲ ಸೀಕ್ವೆನ್ಸ್ ಎಲ್ಲ ಮಾಡಿದ್ದೀವಿ. ಮತ್ತು ಅದೇನೆ ರೈಸ್ ಆಫ್ ಅಶೋಕಲ್ಲಿ ಚಿಕ್ಕ ಚಿಕ್ಕ ಇನ್ಸಿಡೆಂಟಲ್ ಆಗಿ ಎಸ್ ಪ್ಯಾನ್ ಮೂವಿ ನನಗೆ ಒಂದು ಒಳ್ಳೆ ಚಾನ್ಸ್ ಅಂತ ಅನ್ಕೋತೀನಿ. ಸತೀಶ್ ಸರ್ ಈ ನಮ್ಮ ಸೂಪರ್ ಹಿಟ್ ತಂಡದ ಮೂಲಕ ನಿಮಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಕೊತಾ ಇದ್ದೀನಿ. ಯಾಕಂದರೆ ಪ್ಯಾನ್ ಮೂವಿ ಬೇರೆ ಲ್ಯಾಂಗ್ವೇಜಲ್ಲಿ ನೋಡಿ ಆಫರ್ ಸಿಕ್ಕಿದ್ರು ಸಿಗ್ಬೋದು. ಆ ಒಂದು ಕಾನ್ಫಿಡೆಂಟ್ ತುಂಬ ಚೆನ್ನಾಗಿದೆ. ಯಾಕಂದರೆ ಪ್ರಮೋಷನ್ಸ್ ಅಷ್ಟು ದೊಡ್ಡ ಮಟ್ಟಕ್ಕೆ ಮಾಡ್ತಾ ಇದ್ದಾರೆ ಸತೀಶ್ ಸರ್ ಅವರು. ಅವಾಗ ಆ ದೊಡ್ಡ ಮಟ್ಟಕ್ಕೆ ರೀಚ್ ಆಗಲೇಬೇಕು. ಅದಕ್ಕೆ ನಾವು ಕೂಡ ಎಲ್ಲೋ ಒಂದು ಕಡೆ ದೇವ್ರ ಕಡೆ ಬೇಡ್ಕೊತಾ ಇದ್ದೀವಿ ರೀಚ್ ಆಗಬೇಕಂತ. ಇನ್ಸಿಡೆಂಟ್ ಮೇಡಮ್, ಒಂದು ಫೈಟ್ ಸೀಕ್ವೆನ್ಸಲ್ಲಿ ರೈಸ್ ಆಫ್ ಅಶೋಕದಲ್ಲಿ ಒಂದು ಚಿಕ್ಕದ ಇನ್ಸಿಡೆಂಟ್ ಅಂತ ಅನ್ಕೊತೀವಿ ನಾವು. ಸೊ ಅದು ಇವಾಗ ಎಲ್ಲರೂ ಹೇಳಿರ್ತಾರೆ ನಾವು ಆ್ಯಕ್ಟ್ ಮಾಡಿದ್ದೀವಿ ಮತ್ತು ನಮ್ಮ ರಕ್ತವನ್ನು ಬೇವ್ರನ್ನಾಗಿ ಚಿಮ್ಮಿದ್ದೀವಿ ಅಂತ. ಇಲ್ಲ, ಅದರಲ್ಲಿ ರೈಸ್ ಆಫ್ ಅಶೋಕದ ಚಿಕ್ಕ ಇನ್ಸಿಡೆಂಟು ಆಕ್ಸಿಡೆಂಟ್ ಅನ್ಎಕ್ಸ್ಪೆಕ್ಟ್ಲಿ ಆಗೋದು. ಅನ್ಎಕ್ಸ್ಪೆಕ್ಟ್ಲಿ ಒಂದು ಸೀನ್ ಒಂದು ಆಯಿತು. ಅದರಲ್ಲಿ ನೋಡಿದ್ರೆ ಒಂಚೂರು ಗ್ಲಾಸ್ ಪಟ್ಟು ನನಗೆ ಲೈಟ್ ಓಪನ್ ಆಗಿ ಬೆಡ್ ಸುರಿತಾ ಇತ್ತು. ಇಮಿಡಿಯೇಟು ಸತೀಶ್ ಸರ್ ಓಡ್ ಬಂದು ನಿಂಗೆ ಗೊತ್ತಾಗಲ್ಲ ಹಾಗೆ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಬೈಕೊಂಡಿದ್ರು. ಅವ್ರು ಗೊತ್ತಾಗಿಲ್ಲ, ಅವ್ರಿಗೆ ಹೊಟ್ಟೆದಲ್ಲಿ ಕುಯ್ಕೊಂಡ್ಬಿಟ್ಟಿದ್ದೆ, ಫುಲ್ ಬ್ಲೀಡಿಂಗು. ನನಗೆ ಶಾಕ್, ನನಗೆ ಸರ್ ನಿಮಗೆ ಬ್ಲೀಡ್ ಆಗ್ತಿದೆ ಸರ್ ಅಂತ. ಇಲ್ಲ ಅಂತ ನೋಡಿದ್ರೆ ಇಲ್ಲಿ ಹೊಟ್ಟೆಲಿ ಕುಯ್ಕೊಂಡ್ಬಿಟ್ಟು ಅಲ್ಲೇ ಇಮಿಡಿಯೇಟು ಒಂಥರ ಆಗೋಯ್ತು. ನಾನು ಶೂಟಿಂಗ್ ಇನ್ನೇನು ಲೈಟಿಂಗ್ ಹೋಗ್ತಾ ಇದೆ, ಶೂಟು ಕಂಟಿನ್ಯೂ ಮಾಡಲೇಬೇಕು. ನಾನು ಹಂಗೆ ಹೇಳಿ ಸರ್ ಈಗ ಇನ್ನೊಂದು ನನಗೆ ಇದ್ದಿದ್ದು ನಂಬರ್ ಆಫ್ ಡೇಸ್ ಮಾತ್ರನೇ ಸರ್, ಬೇಕಾದ್ರೆ ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ. ಇಲ್ಲ ಬೇಡ ಮಂಜು ಅವರೇ, ಇವಾಗ ಮುಗಿಸ್ಬಿಡೋಣ ಅಂತ ಇಮಿಡಿಯೇಟ್ಲಿ ಫಸ್ಟ್ ಏಡ್ ಮಾಡಿ ಅಲ್ಲೇ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಇಮಿಡಿಯೇಟಾಗಿ ಆ ಶೂಟ್ ಕಂಪ್ಲೀಟ್ ಮಾಡಿ ಫಿನಿಶ್ ಮಾಡೋದು. ಅವ್ರು ನನ್ನ ಕೇರ್ ಮಾಡ್ತಾಯಿದ್ರು. ಅದೇ ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಆಗಿದೆ ಅಂತ ಹೇಳ್ಬಿಟ್ಟು ನನಗೆ ತುಂಬ ಬೇಜಾರಾಗೋಯ್ತು. ತುಂಬ ಖುಷಿ ಆಯಿತು ಕೂಡ. ಯಾಕಂದ್ರೆ ನನ್ನ ಇದನ್ನು ಮೈಂಡಲ್ಲಿ ಇಟ್ಕೊಂಡು ಅವ್ರಿಗೆ ಆರ್ಟಿಸ್ಟ್ಗಳು ಬೈತಾ ಇದ್ದಾರೆ, ಏನು ಗೊತ್ತಾಗಲ್ಲ ನಿಮಗೆ ಆರ್ಟಿಸ್ಟ್ ಬಂದವ್ರೆ, ಇದನ್ನೆಲ್ಲ ಕೇರ್ಫುಲ್ಲಾಗಿ ಮಾಡಬೇಕು ಅಂತ. ಅದು ತುಂಬ ಖುಷಿ ಇದೆ. ಮತ್ತು ಆ ಥರ ಅಷ್ಟೆಲ್ಲ ಕಷ್ಟಪಟ್ಟಿರೋ ಜನನ ಬಂದ್ಬಿಟ್ಟು ಮನೋರಂಜನೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಮಾಡ್ತಾಯಿದ್ದೀವಿ. ಎಲ್ಲೋ ಒಂದು ಕಡೆ ಎಲ್ಲ ಬೇಜಾರು, ಈ ಕನ್ನಡ ಸಿನಿಮಾ ಓಡಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ನ್ಯೂಸು ಕಂಟೆಂಟು ಕರೆಕ್ಟಾಗಿ ಕೊಡ್ತಾ ಇದ್ದೀವಿ, ಪ್ರಮೋಷನ್ಸು ಮಾಡ್ತಾ ಇದ್ದೀವಿ, ಜನ ಬಂದು ನೋಡಿ ಆಶೀರ್ವಾದ ಮಾಡ್ತಾ ಇಲ್ಲ, ನಾವು ತುಂಬ ಬೇಜಾರಾಗುತ್ತೆ. ಸೊ ಯಾವಾಗಲೂ ಬಂದ್ಬಿಟ್ಟು ಕರ್ನಾಟಕ ಜನರು ಕೈ ಬಿಟ್ಟಿಲ್ಲ ಯಾರನ್ನೂ ಇದುವರೆಗೂ. ಸೊ ಇದೇ ಥರ ಇನ್ನು ಮುಂದೆ ಬರೋ ಎಲ್ಲ ಸಿನಿಮಾಗೂ ನಮ್ಮದು ಸೂಪರ್ ಹಿಟ್ಟು ಮತ್ತು ರೈಸ್ ಆಫ್ ಅಶೋಕ ಅಂತ ಇಲ್ಲ, ಎಲ್ಲ ಸಿನಿಮಾ ಕನ್ನಡ ಸಿನಿಮಾನು ಬಂದು ನೀವು ನೋಡಿ ಬೆಳೆಸಿದ್ರೆ ಮಾತ್ರ ಇನ್ನೊಬ್ರು ನಮ್ಮ ಮನೆ ಚೆನ್ನಾಗಿರುತ್ತೆ. ಸೊ ಅದು ಮಾತ್ರ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಕರ್ನಾಟಕ ಜನತೆಗೆ. ಸರಿ, ಈಗ ನಾನು ಟ್ರೈಲರ್ ನೋಡ್ತಾ ಇದ್ದೆ, ಏನಪ್ಪಾ ಡ್ರ್ಯಾಗನ್ ಮಂಜು ಅವರು ವೆಯ್ಟ್ ಲಾಸ್ ಏನಾದ್ರು ಮಾಡ್ಕೊಂಡ್ಬಿಟ್ರಾ ಅಂತ ಹೇಳಿ ಒಂದು ತಲೆಯಲ್ಲಿ ಹೋಗ್ತಾ ಇತ್ತು ಸರ್. ಫಿಟ್ ಆಗಿ ಏನಾದ್ರು ಆಗ್ಬಿಟ್ಟಿದೆ, ಸಿ ಜಿ ಮಾಡಿಸಿದೀರಾ ಹೆಂಗೆ ಸರ್? ಫುಲ್ ಸಣ್ಣ ಕಾಣಿಸ್ತಾ ಇದ್ದೀರಾ, ಇಲ್ಲ ವೆಯ್ಟ್ ಲಾಸ್ ಆಗಿ ಮತ್ತೆ ಗೇನ್ ಆಗಿದ್ದೀರಾ ಹೇಗೆ? ಇಲ್ಲ ಮೇಡಮ್, ಭೀಮಾದಲ್ಲಿ ಒಂದು 3 ಶೇಡ್ ಬೇಕಿತ್ತು ಸಾರ್ಗೆ. ಸೊ 3 ಶೇಡ್ ಕೊಟ್ವಿ. ಮತ್ತೆ ಅಗೇನ್ ಸೇಮ್ ಟೈಮಲ್ಲಿ ಫುಲ್ ಬ್ಯುಸಿ ಆಗೋದ್ವಿ. ವರ್ಕೌಟ್ ಬಿಟ್ಬಿಟ್ಟಿದ್ದೆ ಅವಾಗ, ವರ್ಕೌಟ್ ಮಾಡೋಕ್ಕೆ ಟೈಮ್ ಇದ್ದಿಲ್ಲ. ಸೊ ಅಲ್ಲಿಂದ ಸುತ್ತಾಟ ಮತ್ತು ಶೂಟಿಂಗ್ ಶೆಡ್ಯೂಲ್ ಜಾಸ್ತಿ ಇದ್ದಾಗ ಸ್ವಲ್ಪ ವೆಯ್ಟ್ ಲಾಸ್ ಆಗಿದೆ ಅಷ್ಟೇ. ಸೊ ಪರ್ಟಿಕ್ಯುಲರ್ ಇದಕ್ಕಂತ ಆಗಿಲ್ಲ. ಬೇರೆ ಸಿನಿಮಾ ಒಂದು ಕೇಳಿದ್ದಾರೆ, ನನಗೂ 6 ಪ್ಯಾಕ್ ಮಾಡ್ಕೊಂಡು ಮಾಡಬೇಕು ಅಂತ ಇದೆ. ಕಷ್ಟ ಆಗ್ಬಿಟ್ಟಿದೆ ಹೊಟ್ಟೆ ಇಟ್ಕೊಂಡು. ಅದರಲ್ಲೇ ವೆಯ್ಟ್ ಲಾಸ್ ಆಗಿದೆ ಸ್ವಲ್ಪ ಚೂರು. ಇನ್ನೂ ಕಂಪ್ಲೀಟ್ ಅದು ಇನ್ನೂ ಒಪ್ಕೊಂಡಿಲ್ಲ. ಅವ್ರೇನೋ ಚಾನ್ಸ್ ಕೊಟ್ಟರೆ 6 ಪ್ಯಾಕ್ ಮಾಡಿಬಿಡ್ತೀನಿ ಇಮಿಡಿಯೇಟಾಗಿ.
ಇಮಿಡಿಯೇಟ್ ಆಗಿ ಮಾಡ್ಬೇಕು, ನನ್ಗೂ ಆಗ್ತಾ ಇಲ್ಲ ಹೊಟ್ಟೆ ಇಟ್ಕೊಂಡು. So, ಅಂದ್ರೆ ಅದು ಅಫ್ಕೋರ್ಸ್ ಒಂದು ಆರ್ಟಿಸ್ಟ್ ವಿಲನ್ ಅಂತ ಅಂದಾಗ ಒಂದು ರಫ್ ಅಂಡ್ ಟಫ್ ಆಗಿ ಕಾಣಿಸ್ಕೋಬೇಕಂದಾಗ ಪಾತ್ರ ಡಿಮ್ಯಾಂಡ್ ಮಾಡುತ್ತೆ, ಕೆಲವೊಂದ್ಸಲ ನಮ್ಮ ವೆಯ್ಟ್ ಕೂಡ ಇದಾಗತ್ತೆ. ಸೊ ವೆಯ್ಟ್ ಲಾಸ್ ಆಗೋದು ಗೇನ್ ಆಗೋದು, ಲಾಸ್ ಆಗೋದು ಗೇನ್ ಆಗೋದು, ಅದು ಎಷ್ಟು ಕಷ್ಟ ಸರ್ ಒಂದು ಆರ್ಟಿಸ್ಟ್ಗೆ? ಮೈಂಡ್ಲಿ ಬಂದ್ಬಿಟ್ಟು ಟೈಮಿಂಗೇ ಮೇಡಮ್. ಅಂದರೆ ಬೆಳಿಗ್ಗೆ ಒಂದು ಪೀಸ್ ಆಫ್ ಮೈಂಡ್ ಇದ್ದರೆ ಮಾತ್ರನೇ ಬಾಡಿ ನಮ್ಮ ಮಾತು ಕೇಳೋದು, ಇಲ್ಲಾಂದರೆ ಕೇಳಲ್ಲ. ಸೊ ಮಾಡ್ತೀವಿ ಅಂದ ಮಟ್ಟಕ್ಕೆ ಇಮಿಡಿಯೇಟಾಗಿ ಆಗಲ್ಲ. ಸೊ ಒಂಚೂರು ಟೈಮ್ ತೊಗೊಳುತ್ತೆ, ಒಂಚೂರು ಜಾಸ್ತಿ ಟೈಮ್ ತೊಗೊಳು. 6 ಪ್ಯಾಕ್ ಎಲ್ಲ ಮಾಡಬೇಕಂದ್ರೆ ಒಂದು 6 to 8 months ಬೇಕೇ ಬೇಕು ಆ್ಯಸ್ ಎ ಪ್ರೊಫೆಷ್ನಲ್. ನಮಗೆ ಬೇರೆ ಪ್ರೊಫೆಷನ್ ಇಲ್ದಿರೋರಿಗೆ ಟೈಮ್ ಹಿಡಿಯುತ್ತೆ, ಯಾಕಂದರೆ ಅಷ್ಟು ವರ್ಷ ತಿಂದಿರ್ತಾರೆ, ಅಷ್ಟು ವರ್ಷ ಬೆಳೆದಿರುತ್ತೆ. ಅದನ್ನು ಅಷ್ಟೇ ನೀಟಾಗಿ ತೊಗೊಂಡೋಗಿ ಡಯಟ್ ಎಲ್ಲ ಮಾಡಿ, ವರ್ಕೌಟ್ ಮಾಡಿ, ರೆಸ್ಟ್ ಮಾಡಿ, ಇದನ್ನು ರಿಕವರ್ ಮಾಡೋದು ಟೈಮ್ ಹಿಡಿಯುತ್ತೆ. ಸೊ ನಮಗೂ ಎಲ್ಲೋ ಒಂದು ಕಡೆ ಅದನ್ನು ಸಿಕ್ಕಿದ್ರೆ ಒಂದು ಚಾನ್ಸ್ ಯೂಸ್ ಮಾಡೋಣ ಅಂತ ಹೇಳ್ಕೊಂಡಿದ್ದೀನಿ. ಓಕೆ ಸರ್, ಇನ್ನು ಕೊನೆಯದಾಗಿ ಸೂಪರ್ ಹಿಟ್ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ? ಅಂದರೆ 27ಕ್ಕೆ 2 ಸಿನಿಮಾಗಳು ನಿಮ್ಮದು ರಿಲೀಸ್ ಆಗ್ತಿದೆ. ಸೊ ಜನ ಏನು ಎಕ್ಸ್ಪೆಕ್ಟ್ ಮಾಡಿ ಥಿಯೇಟರ್ ಒಳಗೆ ಬರ್ಬೋದು? ಏನು ಎಕ್ಸ್ಪೆಕ್ಟೇಷನೇ ಮಾಡಬೇಡಿ, ಬರ್ತಾನೆ ಖಾಲಿ ಹೊಟ್ಟೆಲಿ ಬಂದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಹೊಟ್ಟೆ ತುಂಬಿಸ್ಕೊಂಡ್ಬಂದು ನೆಗೆಯುವಾಗ ಸ್ವಲ್ಪ ಹೊಟ್ಟೆ ಜಾಸ್ತಿ ಆಗುತ್ತೆ. ಸ್ವಲ್ಪ ಖಾಲಿ ಹೊಟ್ಟೆದಲ್ಲಿ ಬಂದರೆ ಚೆನ್ನಾಗಿ ನೆಗಿಬೋದು, ಚೆನ್ನಾಗಿ ಎಂಟರ್ಟೈನ್ ಆಗಿದೆ ಸಿನಿಮಾ. ನಾವೆಲ್ಲ ಇದ್ದೀವಿ, ಫೈಟ್ ಸೀಕ್ವೆನ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಬಂದು ನೋಡಿ, ಇದು ಅದೆಲ್ಲ ಇರುತ್ತೆ ಅದನ್ನ ಇಷ್ಟು ಹೇಳೋಕ್ಕಾಗೋದು. ಆಫ್ಟರ್ ಸಿನಿಮಾ ನೀವು ಥಿಯೇಟರ್ನ ಹೊರಡೆ ಬಂದಿದ ತಕ್ಷಣ ನೀವೇ ಹೇಳ್ಬೇಕು ಅದನ್ನು. ನಾವು ಎಕ್ಸ್ಪೆಕ್ಟೇಷನ್ನೇ ಮಾಡೋದು ಈ ಥರ ಫೈಟಿಂಗ್ ಸೀಕ್ವೆನ್ಸ್ ಇರುತ್ತೆ, ಆ್ಯಕ್ಷನ್ ಸೀಕ್ವೆನ್ಸು ಸೂಪರ್ ಸರ್. ಡೈರೆಕ್ಟರ್ಗೆ 100% ಎಲ್ಲರೂ ಒಂದು ದೊಡ್ಡ ಇದು ಸಪೋರ್ಟ್ ಸಿಗುತ್ತೆ ಕನ್ನಡ ಜನತೆಯಿಂದ, ಅದು 100% ಗೊತ್ತು ನನಗೆ. ಸೊ ಇನ್ನೊಂದು ಸೀಕ್ರೆಟ್ ಎಲ್ಲ ಹೇಳೋಕ್ಕಾಗಲ್ಲ, ಯಾಕಂದರೆ ಸಿನಿಮಾ ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ. ಅದಕ್ಕಾಗಿ ಥ್ಯಾಂಕ್ ಯು.